ಒಂದು ಹೆಜ್ಜೆ, ಒಂದು ನಿರ್ಧಾರ. ನದಿಯಲ್ಲಿ ಅಂತ್ಯಗೊಂಡ ಬಾಲಕಿಯ ಬದುಕು. ಶಾಲೆಯಿಂದ ಮನೆಗೆ ಮರಳುವಾಗ ಕೈಯಲ್ಲಿ ಪುಸ್ತಕ, ಮನಸ್ಸಿನಲ್ಲಿ ಕನಸುಗಳು. ಆದರೆ ಆ ಕನಸುಗಳೆಲ್ಲ ನುಂಗಿಕೊಂಡು ನದಿ ಮೌನವಾಗಿ ಹರಿದು ಹೋಯಿತು. ಪ್ರತಿದಿನದಂತೆ ಶಾಲೆಯಿಂದ ಹೊರಟ ಬಾಲಕಿ ಮನೆಯವರ ನಿರೀಕ್ಷೆ, ತಾಯಿಯ ಪ್ರೀತಿ, ತಂದೆಯ ಕನಸು ಒಂದೇ ಕ್ಷಣದಲ್ಲಿ ಕಣ್ಣೀರಾಗಿ ಕರಗಿ ಹೋದಂತಾಗಿದೆ. ಏನಾಯಿತೋ ಯಾರಿಗೂ ಗೊತ್ತಿಲ್ಲ. ಮನಸ್ಸಿನ ಒಳಗಿನ ಏನಾಯಿತೋ ಯಾರಿಗೂ ಗೊತ್ತಿಲ್ಲ. ಮನಸ್ಸಿನೊಳಗಿನ ನೋವು ಮಾತಾಗದೆ, ಕಣ್ಣೀರಾಗದೆ ನದಿಯೊಳಗೆ ಸೇರಿ ಹೋಯಿತೇನೋ ಎಂಬ ಅನುಮಾನ ಮಾತ್ರ ಉಳಿದು ಬಿಟ್ಟಿದೆ. ಇನ್ನು ಅರಳಬೇಕಿದ್ದ ಹೂವು ಮುಗ್ಗರಿಸಿದೆ. ಇನ್ನು ನಗು ಹಂಚಬೇಕಿದ್ದ ಮಗು ಮೌನವಾಗಿದೆ. ಒಂದು ಹೆಜ್ಜೆ, ಆ ಹೆಜ್ಜೆಯ ಹಿಂದೆ ಉಳಿದದ್ದು ಶೂನ್ಯ, ನೋವು ಮತ್ತು ಪ್ರಶ್ನೆಗಳಷ್ಟೇ. ಈ ಘಟನೆ ಒಂದು ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನೇ ಕದಡಬೇಕು. ಮಕ್ಕಳ ಮನಸ್ಸಿನ ಮಾತುಗಳನ್ನು ಕೇಳುವ ಕಿವಿ ನಮಗಿದೆಯೇ? ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ನಾವು ಕೊಟ್ಟಿದ್ದೇವೆ? ನದಿ ಹರಿಯುತ್ತಲೇ ಇರುತ್ತದೆ, ಆದರೆ ಆ ಬಾಲಕಿಯ ಕನಸುಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಕಣ್ಣೀರಾಗಿಯೇ ಉಳಿಯುತ್ತವೆ.